HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ತೋಟದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳ ಪೆರೇಡ್. ಜನನಿಬಿಡ ಪ್ರದೇಶಕ್ಕೆ ಹಗಲು ರಾತ್ರಿ ಎನ್ನದೆ ದಂಗುಡಿ ಇಡುತ್ತಿರುವ ಬೀಟಮ್ಮ ಗ್ಯಾಂಗ್ ಹಾವಳಿಗೆ ತತ್ತರಿಸಿ ಕಂಗಾಲಾದ ರೈತರು. ಕಾಡಾನೆಗಳ ಹಾವಳಿ ನಿಯಂತ್ರಿಸಲು ವಿಫಲವಾದ ಅರಣ್ಯ ಇಲಾಖೆ. ಆಲೂರು ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಹಾಗೂ ಸದಸ್ಯರು. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅಧ್ಯಕ್ಷರು. ಸೂಕ್ತ ಕ್ರಮ ಕೈಗೊಳ್ಳಲು ವೈದ್ಯರಿಗೆ ಸೂಚನೆ. ಆಡಳಿತ ವೈಖರಿಗೆ ಸದಸ್ಯರ ಅಸಮಾಧಾನ. ಸೆಪ್ಟೆಂಬರ್ 20-21ರಂದು ಕಲಾಭವನದಲ್ಲಿ ಪಂಚಮಪದ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಪ್ರದರ್ಶನ. ಮರೆತ ಇತಿಹಾಸವನ್ನ ವಿಶಿಷ್ಟ ನೇಯ್ಗೆಯಲ್ಲಿ ಬೆಸೆದ ಸಂಗೀತ ಪ್ರಯೋಗ. ಕಲಾವಿದರನ್ನ ಪ್ರೋತ್ಸಾಹಿಸುವಂತೆ ರಂಗಕರ್ಮಿಗಳ ಮನವಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ಬೀಟಮ್ಮ ಗ್ಯಾಂಗ್ನ ಸುಮಾರು 20ಕ್ಕೂ ಹೆಚ್ಚಿರುವ ಕಾಡಾನೆಗಳ ಹಿಂಡು ಜನನಿಬಿಡ ಪ್ರದೇಶಕ್ಕೆ ಹಗಲು ರಾತ್ರಿ ಎನ್ನದೆ ದಾಂಗುಡಿ ಇಡುತ್ತಿವೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿರುವ ತೋಟದಲ್ಲಿ ಕಾಡಾನೆಗಳ ಹಿಂಡು ಪೆರೇಡ್ ನಡೆಸುತ್ತಿದ್ದು, ಮಿತಿಮೀರಿದ ಬೀಟಮ್ಮ ಗ್ಯಾಂಗ್ನ ಆನೆಗಳ ಹಾವಳಿಗೆ ರೈತರು ತತ್ತರಿಸುತ್ತಿದ್ದಾರೆ. ತೋಟದಲ್ಲಿ ಸೊಂಪಾಗಿ ಬೆಳೆದ ಕಾಫಿ, ಬಾಳೆ, ಅಡಿಕೆ, ಭತ್ತ, ಮೆಣಸು, ಮೆಕ್ಕೆಜೋಳ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆಗಳನ್ನು ಗಜಪಡೆ ನಾಶ ಮಾಡುತ್ತಿರುವುದರಿಂದ ರೈತರು, ಅನ್ನದಾತರು ಕಂಗಾಲಾಗಿದ್ದಾರೆ. ಬೀಟಮ್ಮ ಗ್ಯಾಂಗ್ ಹಾವಳಿಗೆ ಪ್ರತಿನಿತ್ಯ ಆತಂಕದಲ್ಲಿ ದಿನ ದೂಡುತ್ತಿರುವ ಸ್ಥಳೀಯರು ಹಾಗೂ ರೈತರು ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ. ಈ ಮಧ್ಯೆ ಕಾಡಾನೆಗಳ ಹಾವಳಿ ನಿಯಂತ್ರಿಸಲು ವಿಫಲವಾದ ಅರಣ್ಯ ಇಲಾಖೆ ಕೈಚೆಲ್ಲಿ ಕುಳಿತಿದೆ. ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ರೂ ಎತ್ತ ತಿರುಗಿ ನೋಡದ ಅರಣ್ಯ ಸಚಿವರು, ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಕಾಡಾನೆಗಳ ಪೀಡಿತ ಪ್ರದೇಶದ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. HCN ನ್ಯೂಸ್ ಬೇಲೂರು. ಆಲೂರು ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಹಾಗೂ ಸದಸ್ಯರು ಆಸ್ಪತ್ರೆ ವಾತಾವರಣ, ಸ್ವಚ್ಛತೆ, ಶುಚಿ ಬಗ್ಗೆ ಗಮನ ಹರಿಸಿ ರೋಗಿಗಳ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಸಾರ್ವಜನಿಕರ ದೂರಿನಂತೆ ಆಸ್ಪತ್ರೆಯಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದು, ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಆಸ್ಪತ್ರೆಯಲ್ಲಿ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ತೊಟ್ಟಿಗಳು ಪಾಚುಕಟ್ಟಿ, ಕೊಳಚೆ ಆಗಿರುವುದನ್ನು ಗಮನಿಸಿ ಶುಚಿಗೊಳಿಸುವಂತೆ ತಿಳಿಸಿದರು. ಅಲ್ಲದೆ ಆಸ್ಪತ್ರೆಯಲ್ಲಿ ಕೀಟಗಳು ಮತ್ತು ಕಂಬಳಿ ಹುಳುಗಳು ಹೆಚ್ಚಾಗಿದ್ದು, ಔಷಧಿ ಸಿಂಪಡಿಸುವಂತೆ ತಿಳಿಸಿದರು. ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ರಾತ್ರಿ ವೇಳೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸಲು ತಿಳಿಸಿ ರೋಗಿಗಳಿಗೆ ಉತ್ತಮ ರೀತಿ ಚಿಕಿತ್ಸೆ ನೀಡಬೇಕು. ಯಾರು ಕೂಡ ಬರುವಂತಹ ರೋಗಿಗಳನ್ನು ಕಡೆಗಣಿಸದೆ ಅವರ ಸಮಸ್ಯೆಗೆ ಸ್ಪಂದಿಸಬೇಕು. ಆಸ್ಪತ್ರೆಯಲ್ಲಿ ಎಲ್ಲಾ ಸೌಕರ್ಯಗಳಿದ್ರೂ ಏಕೆ ನೋಡಿಕೊಳ್ಳುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ನಮ್ಮಿಂದ ಏನಾದರೂ ಕೆಲಸ ಹಾಗೂ ಸಹಕಾರ ಬೇಕಾದರೆ ತಿಳಿಸಿ, ನಾವು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿ ಮುಂದೆ ಯಾವುದೇ ರೀತಿ ದೂರುಗಳು ಬರಬಾರದೆಂದು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಸಂತೋಷ್ ಮಾತನಾಡಿ, ರಾತ್ರಿ ಸಮಯದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಸರಿಯಾದ ರೀತಿ ಸ್ಪಂದಿಸುವುದಿಲ್ಲ ಮತ್ತು ಉತ್ತಮ ಚಿಕಿತ್ಸೆ ನೀಡುತ್ತಿಲ್ಲ. ಬಂದ ರೋಗಿಗಳ ಜೊತೆ ದರ್ಪದಿಂದ ಮಾತನಾಡುತ್ತಾರೆ. ಹಿರಿಯರು, ವೃದ್ಧರಿಗೆ ಗೌರವ ಕೊಡೋದಿಲ್ಲ. ಒಂದು ಸಣ್ಣಪುಟ್ಟ ಕಾಯಿಲೆಗೂ ಇಲ್ಲಿ ಆಗುವುದಿಲ್ಲವೆಂದು ಹಾಸನಕ್ಕೆ ಬರೆದು ಕಳುಹಿಸುತ್ತಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಯಾವ ಸೌಕರ್ಯವಿಲ್ಲವೇ ಅಥವಾ ವೈದ್ಯರ ನಿರ್ಲಕ್ಷ್ಯವೇ ಎಂದು ಪ್ರಶ್ನೆ ಮಾಡಿದರು. ಒಂದು ಸಣ್ಣಪುಟ್ಟ ಅಪಘಾತಗಳಾದರೂ ಅವರಿಗೆ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿತನ ತೋರಿಸುತ್ತಾರೆ. ರಾತ್ರಿ ವೇಳೆ ಇಲ್ಲಿ ಯಾರು ಇರೋದಿಲ್ಲವೆಂದು ಆರೋಪ ಮಾಡಿ ನಿಮಗೆ ಸಾಕ್ಷಿ ಸಮೇತ ವಿಡಿಯೋ ತೋರಿಸುತ್ತೇನೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ನಿಸಾರ್ ಫಾತಿಮಾರವರ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಂತೋಷ್, ಹರೀಶ್, ಸ್ನೇಕ್ ಬಾಬು, ಹರೀಶ್ ಗಾಂಧಿ ಹಾಜರಿದ್ದರು. HCN ನ್ಯೂಸ್ ಆಲೂರು. ಹಾಸ್ಪಿಟ್ಲಿಗೆ ವಿಸಿಟ್ ಕೊಡಕ್ಕೆ ಬಂದಿದ್ದೀವಿ. ಏನೇನು ತೊಂದರೆಗಳಿದೆ, ಯಾವ ಥರ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅದೆಲ್ಲ ನೋಡಕ್ಕೆ ಬಂದಿದ್ದೀವಿ. ಆರೋಗ್ಯರು ಎಲ್ಲ ಇದು ಮಾಡಕ್ಕೆ ಬಂದಿದ್ದೀವಿ. ಭೇಟಿ ಕೊಟ್ಟಿದ್ದೀವಿ. ಎಲ್ಲನೂ ಮಾಡ್ತಾ ಇದ್ದಾರೆ. ಡಯಾಲಿಸಿಸ್ದು ಇದು ಓಪನ್ ಆಗಿದೆ. ಎಲ್ಲ ಸಾರ್ವಜನಿಕರು ಡಯಾಲಿಸಿಸ್ದು ಸೌಲಭ್ಯ ಪಡ್ಕೊಳ್ಬೇಕು. ಹಾಗೂ ಇವಾಗ ಯಾವ ಥರ ಅಧಿಕಾರಿಗಳು ಆಲೂರು ತಾಲೂಕು ಈ ದಿನ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ನೂತನವಾಗಿ ಬಂದಿರುವಂಥ ತಾಹಿರಾ ಬೇಗಂ ಅವರು ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿರುತ್ತಾರೆ ಹಾಗೂ ಎಲ್ಲವನ್ನೂ ಅವರು ನೋಡಿ ಬಹಳ ಸಂತೋಷ ವ್ಯಕ್ತಪಡಿಸಿರ್ತಾರೆ. ಈಗ ನಮ್ಮಲ್ಲಿ ಸೇವೆ 24 ಸೇವೆ ಸಿಗ್ತಾ ಇದೆ. ಎಲ್ಲ ಥರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇಲ್ಲಿ ಅವೈಲಬಲ್ ಇದ್ದಾರೆ. ಮಕ್ಕಳು ಡಾಕ್ಟ್ರು ರೀಸೆಂಟ್ಲಿ ಅವರಿಗೆ ಮಕ್ಕಳು ಡಾಕ್ಟರ್ಗೆ ಅವರು ಲೆಟ್ರ್ ಬಂದಿದ್ದರಿಂದ ಅವ್ರು ರಿಟೈರ್ ಆಗಿರೋದ್ರಿಂದ ಅದು ಜಾಗ ಖಾಲಿಯಾಗಿದೆ. ಇಲ್ಲವಾದರೆ ಎಲ್ಲ ಥರ ಸೇವೆ ಸಿಗ್ತಾ ಇದೆ. ಡಯಾಲಿಸಿಸ್ ಇರುತ್ತೆ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ 20 ಮತ್ತು 21ರಂದು 2 ದಿನಗಳ ಕಾಲ ಪಂಚಮಪದ ಮತ್ತು ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಣೆ ಮಾಡುವುದರ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸುವಂತೆ ರಂಗಕರ್ಮಿ ಚಲಂ ಮನವಿ ಮಾಡಿದರು.
ಹಾಸನದಲ್ಲಿ ಮಾತನಾಡಿ ನೆಲದನಿ ಸಾಂಸ್ಕೃತಿಕ ಸಂಘ ದಿಂಡಗೂರು ಮತ್ತು ಮಾಯ್ಕಾ ಟ್ರಸ್ಟ್ ಹಾಗೂ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ 2 ದಿನದ ನಾಟಕೋತ್ಸವದಲ್ಲಿ ಸೆಪ್ಟೆಂಬರ್ 21ರ ಶುಕ್ರವಾರದಂದು ಪಂಚಮ ಪದ ನಾಟಕವು ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಉದ್ಘಾಟನೆಯನ್ನ ರಂಗ ನಿರ್ದೇಶಕ ಹಾಗೂ ಹೋರಾಟಗಾರ ಮೈಸೂರಿನ ಎಚ್ ಜನಾರ್ದನ್ ನೆರವೇರಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶಾಸಕ ಎಚ್ಪಿ ಸ್ವರೂಪ್ ಪಾಲ್ಗೊಳ್ಳುವರು. ದಲಿತ ಹಿರಿಯ ಮುಖಂಡ ಎಚ್ಪಿ ಸಂದೇಶ್ ಪ್ರಾಸ್ತಾವಿಕ ನುಡಿ ನುಡಿಯಲಿದ್ದಾರೆ ಹಾಗೂ ಡಿಎಸ್ಎಸ್ ಚಳುವಳಿಯ ಜಿಲ್ಲೆಯ ಮೊದಲ ತಲೆಮಾರಿನ ಹಿರಿಯ ದಲಿತ ಮುಖಂಡರು ಮತ್ತು ಕುಟುಂಬದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು. ಒಬ್ಬರಿಗೆ ಟಿಕೆಟ್ ದರ ₹100 ನಿಗದಿ ಮಾಡಲಾಗಿದೆ. ₹200 ನೀಡಿ 2 ದಿನದ 2 ಟಿಕೆಟ್ ಪಡೆಯಬಹುದು. ನಾಟಕ ಪ್ರದರ್ಶನಕ್ಕೆ ಟಿಕೆಟ್ ಪಡೆಯಲು ಇಚ್ಛಿಸುವವರು ಹಾಸನಾಂಬ ಕಲಾಕ್ಷೇತ್ರದ ಕೌಂಟರ್ನಲ್ಲಿ ಪಡೆಯಬಹುದಾಗಿದ್ದು, ಟಿಕೆಟ್ ಸಿಗದಿದ್ದರೆ ಮತ್ತು ಹೆಚ್ಚಿನ ಮಾಹಿತಿ ಪಡೆಯಲು ಮೊಬೈಲ್ ಸಂಖ್ಯೆ 8747043485ಕ್ಕೆ ಸಂಪರ್ಕಿಸಬಹುದೆಂದು ಹೇಳಿದರು. ರಂಗನಟರಾದ ಸಂತೋಷ್ ದಿಂಡಗೂರು, ವಿನೀತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮತ್ತೆ ನಾಡಿದ್ದು 2 ದಿವಸ ಸಂಜೆ ನೆಲದನಿ ಸಾಂಸ್ಕೃತಿಕ ಸಂಘ ದಿಂಡಗೂರು ಮತ್ತು ಮಾಯ್ಕಾ ಟ್ರಸ್ಟ್ ಹಾಸನ ಹಾಗೂ ಹಾಸನದ ಎಲ್ಲ ಪ್ರಗತಿಪರ ಜನಪರ ಸಂಘಟನೆಗಳ ಸಹಯೋಗದಲ್ಲಿ ಮೊದಲನೇ ದಿವಸ ಅಂದರೆ 20ನೇ ತಾರೀಕು ಸೆಪ್ಟೆಂಬರ್ 20ನೇ ತಾರೀಕು ಪಂಚಮ ಪದ ಎನ್ನುವ ನಾಟಕ ಪ್ರದರ್ಶನ ಇದೆ. ಚಂದ್ರಶೇಖರ್ ಅವರ ನಿರ್ದೇಶನ ಹೊರತಕ್ಕಂಥ ಈ ನಾಟಕ 1.25 ಗಂಟೆಯ ಅವಧಿಯ ನಾಟಕ. ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಖ್ಯಾತ ರಂಗ ನಿರ್ದೇಶಕರಾದ ಈ ನಾಡಿನ ದನಿ ಅಂತಲೇ ಹೇಳ್ಬೋದು, ಅವ್ರನ್ನ ಜನ್ನಿ ಅಂತಲೇ ಕರಿತೀವಿ ಎಲ್ಲರೂ ಕೂಡ. ನಾಡು ಅವರಿಗೆ ಜನ್ನಿ ಅಂತಲೇ ಅವ್ರನ್ನ ಗುರುತಿಸುತ್ತೆ, ಜನಾರ್ದನ್ ಅಂತೇಳಿ. ಅವರು ಬಂದು ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ವಿಶೇಷ ಆಹ್ವಾನಿತರಾಗಿ ಕ್ಷೇತ್ರದ ಶಾಸಕರಾದ ಎಚ್ ಪಿ ಸ್ವರೂಪ್ ಅವರು ಇರ್ತಾರೆ. ಕಳೆದ ವಾರದಲ್ಲಿ ನಾವು ಈ ನಾಟಕೋತ್ಸವದ ಬಗ್ಗೆ, ನಾಟಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ವಿ ಅದನ್ನು. ಸೊ ಈಗ ನಾಳೆ ಮತ್ತು ನಾಡಿದ್ದು ನಾಟಕ ಇರೋದ್ರಿಂದ ಮತ್ತೆ ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಅದೇ ಮೊದಲನೇ ದಿನ ಪಂಚಮ ಪದ ಈ ನೆಲದ ಹೋರಾಟದ ಹಾದಿನಲ್ಲಿ ಏನೇನೆಲ್ಲ ಆಯಿತು 70ರ ದಶಕದಲ್ಲಿ ಮತ್ತು 75ರ ದಶಕದಿಂದ ಪಂಚಮ ಪತ್ರಿಕೆ ಏನು ದಾಖಲು ಮಾಡಿತ್ತು ಆ ಲೇಖನಗಳನ್ನು, ಆ ಘಟನೆಗಳನ್ನು ಇಟ್ಟುಕೊಂಡು ಇಡೀ ನಾಟಕ ಈ ಪ್ರದರ್ಶನ ಆಗ್ತದೆ. ಅದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪ್ರತಿಷ್ಠಿತ ಕ್ಷೇತ್ರವಾಗಿದ್ದ ಹಾಸನ ವಿಧಾನಸಭಾ ಕ್ಷೇತ್ರದ ಗೆಲುವಿಗೆ ಹೆಚ್ಚು ತಲೆಕೆಡಿಸಿಕೊಂಡಿದ್ದರಿಂದ ಸಕಲೇಶಪುರ ಕ್ಷೇತ್ರದಲ್ಲಿ ಸೋಲು ಅನುಭವಿಸುವಂತಾಗಿದೆ. ಇದರಲ್ಲಿ ನನ್ನ ತಪ್ಪಿದೆ ಎಂದು ಹೇಳಿದ ಶಾಸಕ ಎಚ್ ಡಿ ರೇವಣ್ಣ ಕಾರ್ಯಕರ್ತರಿಗೆ ತಿಳಿಸಿದರು. ಆಲೂರು ತಾಲೂಕಿನ ಪಾಳ್ಯ ಗ್ರಾಮದ ಕೆಎಸ್ ಮಂಜೇಗೌಡ್ರ ಮನೆಯಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ನೀಡಿದ್ರೂ ಮತದಾರರಿಂದ ತಿರಸ್ಕೃತರಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 2 ಲಕ್ಷ ಅಂತರದಿಂದ ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕಿತ್ತು. ಆದರೆ ಕೆಲವರ ಕುತಂತ್ರದಿಂದ ಸೋಲು ಅನುಭವಿಸಬೇಕಾಯಿತು. ಮುಂದಿನ ದಿನಗಳಲ್ಲಿ ಬಡ್ಡಿ ಸಮೇತ ತೀರಿಸುವ ಕಾಲ ಹತ್ತಿರದಲ್ಲಿದೆ. ದೇವೇಗೌಡರ ಕುಟುಂಬ ಇಂತಹ ನೂರಾರು ತನಿಖೆ ಎದುರಿಸಿದೆ. ಮುಂಬರುವ ಜಿಲ್ಲಾ ಹಾಗೂ ಪಂಚಾಯಿತಿ ಚುನಾವಣೆಯನ್ನ ಮಾಜಿ ಸಚಿವ ಹಾಗೂ ಶಾಸಕ ಎಚ್ಕೆ ಕುಮಾರಸ್ವಾಮಿ ಹೆಚ್ಚು ಜವಾಬ್ದಾರಿ ನೀಡಲಾಗುವುದು. ಮಂಜಣ್ಣ ಎಲ್ಲಾ ಕಾರ್ಯಕರ್ತರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಬೇಕೆಂದು ಹೇಳಿದರು. ಶಾಸಕ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ಕಾರ್ಯಕರ್ತರೇ ಪಕ್ಷದ ಬುನಾದಿ. ಹಾಗಾಗಿ ಹೆಚ್ಚು ಹೊಸ ಕಾರ್ಯಕರ್ತರಿಗೆ ಸದಸ್ಯತ್ವ ನೀಡಬೇಕಾಗಿದೆ. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ, ಅದಕ್ಕೆಲ್ಲ ಅಂಜಿ ಮನೆಯಲ್ಲಿ ಕೂರೋಕಾಗುತ್ತಾ? ನಿಮ್ಮ ಜೊತೆ ನಾವಿದ್ದೇವೆ ಎಂದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಣ್ಣ, ರೇವಣ್ಣ, ಎಚ್ಕೆ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಪಕ್ಷಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ಸೋಲಿಗೆ ಧನು ತೋರಿಸಿ ಕೈಕಟ್ಟಿ ಕುಳಿತುಕೊಳ್ಳಬಾರದು. ಪಕ್ಷದ ಪ್ರತಿಯೊಬ್ಬ ನಾಯಕರು ಹೊಸಬರನ್ನ ಗುರುತಿಸಿ ಸದಸ್ಯತ್ವ ನೀಡುವ ಮೂಲಕ ಪಕ್ಷದ ಬೆಳವಣಿಗೆಗೆ ಪ್ರತಿಯೊಬ್ಬ ಮುಖಂಡರು ಹಾಗೂ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನಕ್ಕೆ ಕೈಜೋಡಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್, ಕದಾಳು ರಾಜಪ್ಪಗೌಡ, ಜೆಡಿಎಸ್ ಪಕ್ಷದ ಮುಖಂಡರಾದ ಶಂಕರಾಚಾರ್, ನಟರಾಜ್ ನಾಕಲ್ಗೂಡು, ಸಿವಿ ಲಿಂಗರಾಜ್, ಅಜ್ಜೇಗೌಡ, ಪಿಎಲ್ ಲಿಂಗರಾಜ್, ಕವಳೆಕೆರೆ ಹಿರಣ್ಣಯ್ಯಗೌಡ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಅಲ್ಲೊಂದು ಚಾಲೆಂಜ್ ಇತ್ತು, ಏನು 50,000 ಒಂದು ಓಟ್ ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ. ಪ್ರಕಾಶನ್ 4 ಸಾರಿ ಗೆಲ್ಲಿಸ್ತಿಲ್ವ? ಪ್ರಕಾಶನ್ನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು. ಇಲ್ಲೇ ಕುಮಾರಸ್ವಾಮಿ ಕೂತವ್ರೆ, ದೇವೇಗೌಡರು, ರಾಜೇ ಪಟೇಲ್ರು, ಜವರೇಗೌಡರು ಎಲ್ಲ ಸೇರಿ. ಮಂಜಣ್ಣ ರೈತ ಜವರೇಗೌಡರು ಇವತ್ತು ಮಂಜಣ್ಣ ಫೋನ್ ಹುಡ್ಕೊಂಡಾಗಿಲ್ಲ. ಏನಪ್ಪ ಈಗ
ಅವರೆಲ್ಲ ಸೇರಿ ಕೊಡ್ಲೇಕೂಡು ಪ್ರಕಾಶಿಗೆ ಸೀಟ್ ಕೊಡೋದ್ರೆ ನಾನು ಇಲ್ಲಲ್ಲ ಅಂದಿಲ್ವ ಸರ್, ಆ ಮನೆ ಒಳಗೆ ಸೀಟ್ ಕೊಡಿಸಿ ಗೆಲ್ಲಿಸ್ಕೊಂಡ್ಬಂದೆ. ಅವತ್ತೇನಾಯಿತು, ಭರವಸೆಗೆ ಆದ್ರಿಂದ ಪ್ರಕಾಶ್ ಸೋತು. ನನ್ನ ಹೆಂಡತಿ ಕಳೆದ 1 ವರ್ಷದಿಂದ ಇವನು ಯಾವಾಗ ಇದು ಮಾಡ್ದ, ನಾನೇನು ನನ್ನ ಹೆಂಡತಿ ನಿಲ್ಸಕ್ಕೆ ಇದಲ್ಲ, ನಾನು ದಡ್ಡಲ್ಲ, ಬಿಟ್ಟಿದ್ದೆ. ಸತ್ಯಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 50ಕ್ಕೂ ಹೆಚ್ಚು ಜನ ಯುವಕರು ಜೆಡಿಎಸ್ ಪಕ್ಷದಿಂದ ಹೊರಬಂದು ಮಾಜಿ ಶಾಸಕ ಪ್ರೀತಂ ಗೌಡ ನಿವಾಸದಲ್ಲಿ ಬಿಜೆಪಿ ಸೇರಿದ್ದು, ಸ್ವಯಂ ಪ್ರೇರಿತವಾಗಿ ಬಂದ ಯುವಕರಿಗೆ ಪ್ರೀತಂ ಗೌಡ ಬಿಜೆಪಿ ಶಾಲು ಹೊದಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಸತ್ಯಮಂಗಲ ನಿವಾಸಿ ಗಿರೀಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಜೆಡಿಎಸ್ನಲ್ಲಿದ್ದು ಪ್ರೀತಮಣ್ಣನ ಅಭಿವೃದ್ಧಿ ಕೆಲಸ ಮತ್ತು ಅವರ ಕಾರ್ಯವೈಖರಿ ಎಲ್ಲ ನೋಡಿ ನಾನು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇನೆ. ಪ್ರೀತಂ ಗೌಡ್ರ ಹತ್ತಿರ ಬಂದಾಗ ಅವರ ವರ್ಚಸ್ಸು ಹಾಗೂ ನಮ್ಮ ಬೆನ್ನೆಲುಬಾಗಿ ನಿಲ್ಲುವ ಬಗ್ಗೆ ಗೊತ್ತಾಯಿತು. ಈ ಹುಡುಗರೆಲ್ಲ ಅನೇಕ ವರ್ಷಗಳ ಕಾಲ ಜೆಡಿಎಸ್ ಪಕ್ಷದಲ್ಲೇ ಇದ್ದವರು. ಇವರೆಲ್ಲ ಜೆಡಿಎಸ್ ಪಕ್ಷ ಬಿಡುವ ಬಗ್ಗೆ ಹೇಳಿದ್ದಲ್ಲದೆ ಪ್ರೀತಂ ಗೌಡ್ರ ಮೀಟ್ ಮಾಡುವ ಬಗ್ಗೆ ನಮ್ಮ ಬಳಿ ಹೇಳಿಕೊಂಡು ಬಿಜೆಪಿ ಸೇರ್ಪಡೆ ಬಗ್ಗೆ ಆಶಯ ವ್ಯಕ್ತಪಡಿಸಿದ್ರು. ನಿಮಗೆ ಏನಾದರೂ ತೊಂದರೆ ಆಗಿದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ, ಇಲ್ಲವಾದ್ರೆ ಬರೋದು ಬೇಡ ಎಂದು ಪ್ರೀತಂ ಗೌಡ್ರು ಸಲಹೆ ನೀಡಿದ್ರು. ಆದರೆ ಪ್ರೀತಂ ಅವರು ನಮ್ಮ ಗ್ರಾಮಕ್ಕೆ 15 ಕೋಟಿ ವೆಚ್ಚದ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಮ ಭಾಗದಲ್ಲಿ ಯಾರೂ ಇಂತಹ ಕೆಲಸ ಮಾಡಿಕೊಟ್ಟಿಲ್ಲ. ಏನು ಪ್ರೀತಂ ಗೌಡ್ರು ನಮಗೆ ಉತ್ತಮ ಸ್ಪಂದನೆ ಕೊಡ್ತಾರೆ. ಹಾಲಿ ಶಾಸಕರು ಯಾವ ರೀತಿ ಸ್ಪಂದಿಸುತ್ತಿಲ್ಲ. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರುವ ಇಂಗಿತ ವ್ಯಕ್ತಪಡಿಸಿ ಬುಧವಾರ ಬಿಜೆಪಿ ಸೇರ್ಪಡೆಯಾಗಿದ್ದೇವೆ ಎಂದರು. ಈಗಾಗಲೇ ಸತ್ಯಮಂಗಲ ಗ್ರಾಮದಲ್ಲಿ ಯಾವ ಅಭಿವೃದ್ಧಿ ಆಗಬೇಕಾಗಿಲ್ಲ, ಎಲ್ಲ ಅಭಿವೃದ್ಧಿ ಮೊದಲೇ ಆಗಿದೆ. ಯುಜಿಡಿ, ರಸ್ತೆ, ವಿದ್ಯುತ್ ದೀಪ, ಡ್ರೈನೇಜ್ ಸೇರಿದಂತೆ ಎಲ್ಲ ಅಭಿವೃದ್ಧಿ ಮಾಡಿರುವುದು ಪ್ರೀತಮಣ್ಣ ಅವರೇ. ನಮ್ಮೂರ ಕೆರೆ ನೋಡಿದ್ರೆ ಬೆಂಗಳೂರಿನ ಕೆರೆ ನೋಡಿದ ಹಾಗೆ ಅನುಭವ ಉಂಟಾಗುತ್ತೆ. ಇದಕ್ಕೆಲ್ಲ ಕಾರಣ ಪ್ರೀತಂ ಗೌಡ್ರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಈಗಿನ ಶಾಸಕರ ಬಗ್ಗೆ ನಾವೇನು ಹೇಳೋದೇ ಬೇಡ. ರಸ್ತೆಯಲ್ಲಿ ಬಿದ್ದಿರುವ ಒಂದು ಗುಂಡಿಯನ್ನ ಇಲ್ಲಿವರೆಗೂ ಮುಚ್ಚಿರೋದಿಲ್ಲ ಎಂದು ತಿಳಿಸಿದರು. ಸತ್ಯಮಂಗಲ ನಿವಾಸಿ ದರ್ಶನ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾವುಗಳು ಸತ್ಯಮಂಗಲದಲ್ಲಿ ಇದುವರೆಗೂ ಜೆಡಿಎಸ್ ಪಕ್ಷದಲ್ಲಿದ್ದು ಈಗ ಬಿಜೆಪಿಯ ಪ್ರೀತಂ ಗೌಡ್ರ ಜೊತೆ ಸೇರಿದ್ದೇವೆ. ಹಲವಾರು ವರ್ಷಗಳಿಂದಲೂ ಜೆಡಿಎಸ್ನಲ್ಲಿ ದುಡಿದಿದ್ರೂ ಯಾವುದೇ ಸಹಕಾರ ಸಿಗಲಿಲ್ಲ. ಆದರೆ ಪ್ರೀತಂ ಗೌಡ್ರು ಬಂದು ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ನೋಡಿ ನಾವುಗಳು ಬಿಜೆಪಿ ಕಡೆ ಸೇರಿಕೊಂಡಿದ್ದೇವೆ ಎಂದರು. ಈ ವೇಳೆ ರೋಹಿತ್, ಆಕಾಶ್, ವಿಶ್ವನಾಥ್, ಧನುಷ್, ಹೇಮಂತ್, ಮೋಹಿತ್ ಸೇರಿದಂತೆ 50ಕ್ಕೂ ಹೆಚ್ಚು ಜನರು ಬಿಜೆಪಿ ಸೇರಿರುವುದಾಗಿ ಹೇಳಿದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಗಿರೀಶ್ ಅಂತ. ನಾನು ಜೆಡಿಎಸ್ ಅಲ್ಲಿದ್ದಾನೆ. ನಾನು ಬಂದಲ್ಲೇ 2 ವರ್ಷ ಆಯಿತು ಬಿಜೆಪಿಗೆ. ಪ್ರೀತಮಣ್ಣನ ಅಭಿವೃದ್ಧಿ ಮತ್ತು ಅವ್ರ ಕಾರ್ಯವೈಖರಿಯಲ್ಲಿ ನೋಡಿ ನಾನು ಸೇರ್ಪಡೆಗೊಂಡಿದ್ದೆ. ಪ್ರೀತಮಣ್ಣನ ಹತ್ರ ಬಂದ ಮೇಲೆ ಗೊತ್ತಾಗಿದೆ ಪ್ರೀತಮಣ್ಣನ ಎಷ್ಟು ವರ್ಚಸ್ಸಿದೆ, ನಮ್ಮ ಬೆನ್ನೆಲುಬಾಗಿ ಎಷ್ಟು ನಿಲ್ಲುತ್ತೆ ಎಲ್ಲ ನೋಡಿ ನಾನು ಈಗ ನಮ್ಮ ಹುಡುಗರೆಲ್ಲ ಜೆಡಿಎಸ್ ಅಲ್ಲಿ ಇದ್ದಾರೆ. ಇವರು ಮನಸ್ಪೂರ್ವಕ ಬೇಜಾರಾಗಿ ನನ್ನ ಹತ್ರ ಬಂದು, ಅಣ್ಣ ಹಿಂಗೆ ನಾವು ಜೆಡಿಎಸ್ ಇರಕ್ಕೆ ಇಷ್ಟ ಆಗ್ತಿಲ್ಲ ಅಣ್ಣ, ಪ್ರೀತಮಣ್ಣನ ಮೀಟ್ ಮಾಡಬೇಕು, ನಾವು ಬಿಜೆಪಿ ಸೇರ್ಪಡೆ ಆಗ್ತೀವಿ ಅಂತ ಅಂದು ನಾನು ಕೇಳಿದೆ. ನಿಮಗೇನ ತೊಂದರೆ ಆಗಿದ್ರೆ ಮಾತ್ರ ಬಂದು ಸೇರ್ಕೊಳ್ರಪ್ಪ, ಚೆನ್ನಾಗಿದ್ರೆ ಬೇಡ, ನೀವು ಅವ್ರ ಚೆನ್ನಾಗಿರಿ ಅಂತ ಹೇಳಿದೆ. ಇಲ್ಲ ಅಣ್ಣ, ಜೆಡಿಎಸ್ ಬಿಟ್ಟು ನಾನು ಬಿಜೆಪಿಗೆ ಸೇರ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ಏನಕ್ಕಪ್ಪ ಬಿಜೆಪಿ ಬರ್ತಾ ಇದಾರೆ ಅಂತ ಕೇಳಿದ್ಕೆ ಅವ್ರು ಹೇಳ್ತಾ ಇದಾರೆ, ನಮ್ಮ ಪ್ರೀತಮಣ್ಣ ಅವರು ನಮ್ಮ ಗ್ರಾಮಕ್ಕೆ 14 ರಿಂದ 15 ಕೋಟಿ ರೂಪಾಯಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾರು ಆ ಕೆಲಸ ಮಾಡಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು, ಪ್ರೀತಮಣ್ಣ ಸ್ಪಂದಿಸೋದು ಚೆನ್ನಾಗಿ. ಇವ್ರು ಈಗ ಆಲ್ರೆಡಿ MLA ಇರೋರು ಅಂತ ಏನ್ ಸ್ಪಂದಿಸ್ತಿಲ್ಲ, ಅದಕ್ಕೋಸ್ಕರ ನಾವೆಲ್ಲ ಬಿಜೆಪಿ ಸೇರ್ಕೊಳ್ತಾ ಇದೀವಿ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡ್ಬಂದು ಬಿಜೆಪಿ ಸೇರ್ಪಡೆ ಮಾಡ್ತೀವಿ. ನನ್ನ ಹೆಸರು ದರ್ಶನ್ ಅಂತ ಹೇಳಿ, ನಾವು ಸತ್ಮಂಗಲದವರು. ಮುಂಚೆ ನಾವು ಜೆಡಿಎಸ್ ಅಲ್ಲಿ ಇದ್ದು ಈ ಬಾರಿ ಒಂದು 40 ರಿಂದ 50 ಜನ ನಮ್ಮ ಪ್ರೀತಮಣ್ಣನ ಕಡೆಯಿಂದ ಸೇರ್ಕೊಂಡು ಮತ್ತೆ ನಮ್ಮ ಗಿರೀಶ್ ಅಣ್ಣನ ಕಡೆಯಿಂದ ಸೇರ್ಕೊಂಡು ಬಿಜೆಪಿ ಸೇರ್ಕೊತಾ ಇದೀವಿ. ಸುಮಾರು 40 ರಿಂದ 50 ಜನ ಸೇರ್ಕೊತಾ ಇದೀವಿ. ಜೆಡಿಎಸ್ ಅಲ್ಲಿ ನಮಗೆ ಇದುವರೆಗೂ ಏನು ಸಪೋರ್ಟ್ ಸಿಕ್ಕಿಲ್ಲ, ಅಷ್ಟು ಅನುಕೂಲವಾಗಿ ಏನು ಸಪೋರ್ಟ್ ಮಾಡಿಲ್ಲ. ಪ್ರೀತಮಣ್ಣ ಬಂದು ನಮ್ಮ ಊರಲ್ಲಿ ತುಂಬಾ ಕಾಮಗಾರಿ ಮಾಡಿದ್ದಾರೆ. ಅವ್ರ ಕೆಲಸ ನೋಡ್ಬಿಟ್ಟು ನಾವು ಬಿಜೆಪಿ ಕಡೆ ಸೇರ್ಕೊತಾ ಇದೀವಿ. ದಣಿವರಿಯಾದ ನಾಯಕ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶಕ್ಕೋಸ್ಕರ 18 ಗಂಟೆ ನಿರಂತರವಾಗಿ ಶ್ರಮಿಸುತ್ತಿರುವ ಏಕೈಕ ನಾಯಕ ಎಂದು ಆಲೂರು ಕಟ್ಟಾಯ ಮಂಡಲ ಬಿಜೆಪಿ ಅಧ್ಯಕ್ಷ ಉಮಾ ರವಿಪ್ರಕಾಶ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗಳವಾರ ರೋಗಿಗಳಿಗೆ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳೊಂದಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದರು. ದೇಶದಲ್ಲಿ ದೀನದಲಿತರು, ಬಡವರು, ಹಿಂದುಳಿದ ವರ್ಗದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾರಿಗೆ ತಂದ ಯೋಜನೆಗಳನ್ನು ಬಳಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ವಿಶ್ವದಲ್ಲಿಯೇ ಭಾರತ ದೇಶವು ಅಭಿವೃದ್ಧಿಯಲ್ಲಿ ಮುಂದುವರಿಯುತ್ತಿರುವ ದೇಶವೆಂದು ವಿಶ್ವಕ್ಕೆ ತೋರಿಸಿಕೊಟ್ಟ ಮಹಾನ್ ನಾಯಕ. ದೇಶ ಸೇವೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಹಗಲಿರುಳು ದೇಶಕ್ಕಾಗಿ ಶ್ರಮಿಸುತ್ತಿರುವ ಅವರ ಆದರ್ಶಗಳು ರಾಜಕೀಯ ಜೀವನ ರಾಜಕಾರಣಿಗಳಿಗೆ ಮಾರ್ಗದರ್ಶಕವಾಗಿದೆ ಎಂದರು.
ಆಲೂರು ತಾಲೂಕು ವೀರಶೈವ ಹಿರಿಯ ಮುಖಂಡ ರೇಣುಕಾ ಪ್ರಸಾದ್ ಮಾತನಾಡಿ, ದಣಿವರಿಯದ ಪರಿಶ್ರಮ ಮತ್ತು ದೂರದೃಷ್ಟಿಯ ಮೂಲಕ ದೇಶದ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತಂದಿದ್ದು, ಅವರ ಹೆಮ್ಮೆಯನ್ನ ಹೆಚ್ಚಿಸುವ ಮೂಲಕ ದೇಶದ ಗೌರವವನ್ನು ಹೆಚ್ಚಿಸಿ ಜನಪ್ರಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದಂದು ದೇವರು ಮತ್ತಷ್ಟು ಆರೋಗ್ಯಕರ ದೀರ್ಘಾಯುಷ್ಯ ನೀಡಿ ಮತ್ತಷ್ಟು ದೇಶ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು. ದೂರದೃಷ್ಟಿಯ ನಾಯಕರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸದೃಢ ಸಮೃದ್ಧ ಭಾರತಕ್ಕಾಗಿ ನಿಮ್ಮ ಕ್ರಿಯಾಶೀಲ ನಾಯಕತ್ವ ಮತ್ತು ಸಮರ್ಪಣೆ ದೇಶದ ತಲೆಮಾರುಗಳಿಗೆ ಸ್ಫೂರ್ತಿ ನೀಡಲಿ. ಈ ದೇಶಕ್ಕೋಸ್ಕರ ನಿರಂತರವಾಗಿ ದುಡಿಯುತ್ತಿರುವ ನರೇಂದ್ರ ಮೋದಿಜಿ ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಆದ್ದರಿಂದ ಮಂಡಲದ ವತಿಯಿಂದ ತಾಲೂಕಿನ ಎಲ್ಲ ಜನತೆಯು ನರೇಂದ್ರ ಮೋದಿಜಿ ಅವರಿಗೆ ಉತ್ತಮ ಆರೋಗ್ಯ, ಐಶ್ವರ್ಯ, ದೀರ್ಘಾಯುಷ್ಯ ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಹಿರಿಯ ಮುಖಂಡ ಎಎಚ್ ರಮೇಶ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಪುರ ಕೃಷ್ಣಮೂರ್ತಿ, ರಮೇಶ್, ಬಿಜೆಪಿ ಹಿರಿಯ ಮುಖಂಡ ಅಜಿತ್ ಚಿಕ್ಕಕಣಗಾಲ್, ಹೇಮಂತ್, ನವೀನ್ ದಡದಹಳ್ಳಿ, ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಾಲಲೋಚನಾ, ಬಸವರಾಜ್, ವೆಂಕಟೇಶ್ ತಾಳೂರು, ಕಿರಣ್ ಹೊಳೆಬೆಳ್ಳೂರು ಹಾಗೂ ಇತರೆ ನಾಯಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಆಲೂರು ಕಡ್ಡಾಯ ಮಂಡಲದ ಕಾರ್ಯಕರ್ತ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ. ವಿಶ್ವಕಂಡ ನಾಯಕ ನರೇಂದ್ರ ಮೋದಿಯವರ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿರುವಂಥ ಒಳರೋಗಿಗಳಿಗೆ ಹಣ್ಣು ಹಂಪನ್ನು ಹಂಚುವ ಮುಖಾಯನ ಮತ್ತು ಸಸಿ ನೆಡುವ ಮುಖೇನ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ನಮ್ಮ ನರೇಂದ್ರ ಮೋದಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರತ ಮಾತೆಗೆ ಪೂಜಿಸುವಂತೆ ಕನ್ನಡಿಗರಾದ ನಾವುಗಳು ಸಹ ಕನ್ನಡ ತಾಯಿಯನ್ನ ಪ್ರತಿನಿತ್ಯ ಆರಾಧಿಸುವ ಕೆಲಸವಾಗಬೇಕೆಂದು ಶಾಸಕ HK ಸುರೇಶ್ ಹೇಳಿದರು. ಸುವರ್ಣ ಸಂಭ್ರಮದ ಅಂಗವಾಗಿ ಕನ್ನಡ ಜ್ಯೋತಿ ಹೊತ್ತಂತಹ ರಥವು ನಾರ್ವೆಪೇಟೆಯ ಬ್ಯಾದನೆ ಮೂಲಕ ಬೇಲೂರು ತಾಲೂಕಿಗೆ ಬರಮಾಡಿಕೊಂಡ ಶಾಸಕ HK ಸುರೇಶ್, ತಹಸೀಲ್ದಾರ್ ಮಮತಾ, ಕರವೇ ಅಧ್ಯಕ್ಷ ಭೋಜೇಗೌಡ ಹಾಗೂ ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ ಸೇರಿದಂತೆ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಶಾಸಕ HK ಸುರೇಶ್, ಕರ್ನಾಟಕ ರಾಜ್ಯವೆಂದು ಮರು ನಾಮಕರಣಗೊಂಡು 50 ವರ್ಷ ಪೂರೈಸಿದ ಸವಿನೆನಪಿಗಾಗಿ ಸುವರ್ಣ ಕರ್ನಾಟಕ ರಥ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು, ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದು ಇಡೀ ತಾಲೂಕಿನ ಜನತೆ ಹಬ್ಬದ ರೀತಿ ಸ್ವಾಗತಿಸುತ್ತಿದ್ದಾರೆ. ಕನ್ನಡ ನಾಡು ನುಡಿ ನಮ್ಮ ಸಂಸ್ಕೃತಿಗಾಗಿ ಎಷ್ಟು ಮಹನೀಯರು ಹೋರಾಟ ಮಾಡುವ ಮೂಲಕ ನಮಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಭಾಷೆಗಾಗಿ, ಕನ್ನಡ ನಾಡು ನುಡಿಗಾಗಿ ಸದಾ ದುಡಿಯುವ ತುಡಿತ ನಮ್ಮಲ್ಲಿರಬೇಕು ಎಂದರು. ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಮಮತಾ, ಕೇವಲ ಒಂದು ದಿನ ಕನ್ನಡದ ಹಬ್ಬವನ್ನು ಆಚರಿಸಿದರೆ ಸಾಲದು. ಈ ಸುವರ್ಣ ಸಂಭ್ರಮದ ಹಬ್ಬವನ್ನು ಪ್ರತಿನಿತ್ಯ ಮನೆ ಮನೆಗಳಲ್ಲಿ ಬೆಳಗುವಂತಹ ಕೆಲಸವಾಗಬೇಕು. ನಿತ್ಯವೂ ಕನ್ನಡಕ್ಕೆ ಗೌರವ ನೀಡುತ್ತಾ ನಿತ್ಯ ಕನ್ನಡಿಗರಾಗಿರಬೇಕು ಎಂದರು. ಸ್ವಾಗತ ಕಾರ್ಯಕ್ರಮಕ್ಕೆ ಅರ್ಥ ಬರುವಂತೆ ಮಾಡಿದ ನಾರ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಜನತೆಗೆ ಧನ್ಯವಾದ ಅರ್ಪಿಸಿದರು. ಕರವೇ ಅಧ್ಯಕ್ಷ ಭೋಜೇಗೌಡ ಮಾತನಾಡಿ, ಕನ್ನಡ ಭಾಷೆ ನೆಲಕ್ಕಾಗಿ ಕೇವಲ ಸಂಭ್ರಮ ಪಡುವ ದಿನದಲ್ಲಿ ಮಾತ್ರ ಆಚರಿಸುವುದು ಬೇಡ. ಕನ್ನಡ ಭಾಷೆ ಇಲ್ಲಿಯವರೆಗೂ ಆಡಳಿತ ಭಾಷೆಯಾಗದಿರೋದು ನಿಜಕ್ಕೂ ಬೇಸರ. ಅದು ಆಡು ಭಾಷೆಯಾದಾಗ ಮಾತ್ರ ಈ ಸುವರ್ಣ ಸಂಭ್ರಮಕ್ಕೆ ಅರ್ಥ ಬರುತ್ತದೆ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಅಂಚೆ ಸೇರಿದಂತೆ ಎಲ್ಲ ಕಚೇರಿಗಳಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡಬೇಕೆಂದು ಹೇಳಿದರು. ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, 2000 ಇತಿಹಾಸವುಳ್ಳ ಈ ಭಾಷೆಗೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು, ಇಂತಹ ಸಮೃದ್ಧವಾದ ಭಾಷೆಯಾಗಿದ್ದು, ಕನ್ನಡ ಎಂದರೆ ಒಂದು ಭಾಷೆಯಲ್ಲಿ ಅದು ಜನಮನದ ಜೀವನಾಡಿ ಆಗಿದ್ದು, ಇಂತಹ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಾಗ ಕನ್ನಡದ ಬಗ್ಗೆ ಅಭಿಮಾನ ಮೂಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ನಾರ್ವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ, ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಗಪ್ಪ, ಸೋಮಯ್ಯ, ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ರಾಜು, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಲಕ್ಷ್ಮಣ್, ನಿಂಗರಾಜು, ಮಲ್ಲಿಕಾರ್ಜುನ್ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಜಾಥಾಕ್ಕೂ ಮುನ್ನ ತಹಸೀಲ್ದಾರ್ ಮಮತಾ ಮಹಿಳೆಯರ ಜೊತೆ ಕುಂಭವನ್ನ ಹೊರುವ ಮೂಲಕ ರಥಯಾತ್ರೆ ಜಾಥಾಕ್ಕೆ ಮೆರುಗು ನೀಡಿದರು. HCN ನ್ಯೂಸ್ ಬೇಲೂರು. ಕಳೆದ ವಾರದಿಂದ ರಥ ಇಡೀ ನಾಡಿನಾದ್ಯಂತ ಸಂಚರಿಸ್ತಕ್ಕಂಥದ್ದು. ಅವತ್ತು ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು. ಕನ್ನಡಕ್ಕೆ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು, ನಾವು ಜನ್ಮ ಕೊಟ್ಟಂಥ ತಾಯಿಗೆ ಏನು ಗೌರವವನ್ನು ಕೊಡ್ತೀವಿ ತಂದೆ ತಾಯಿಗೆ, ಅದೇ ರೀತಿಯಲ್ಲಿ ನಮ್ಮ ನಾಡಿಗೆ, ನಮ್ಮ ನಾಡಿನ ಎಲ್ಲ ಸಮಸ್ತ ನಾಗರಿಕರು ಸಹ ನಾವು
ಗೌರವವನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಿಗೆ ಹಾಗೂ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಪ್ರತಿಯೊಬ್ಬ ಕನ್ನಡವನ್ನ ಇಷ್ಟಪಡುವಂತಹ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇವತ್ತು ಕನ್ನಡ ಜ್ಯೋತಿ ಬಂದಿದೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ತಾಲೂಕಿಗೆ ಬಂದಿರೋದ್ರಿಂದ ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾವು ಎಲ್ಲ ಹೇಳ್ಬೋದು. ಸೊ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜಿಸಿದ್ದೀರಾ, ಜೊತೆಗೆ ಆಹ್ವಾನ ಮಾಡೋದಕ್ಕೆ ಅಂದ್ರೆ ಪ್ರಾರಂಭದಲ್ಲಿ ಉತ್ತಮವಾಗಿ ಕಾರ್ಯಕ್ರಮ ಆದ್ರೆ. ಹಾಸನ ನಗರದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ಸೆಪ್ಟೆಂಬರ್ 22ರ ಭಾನುವಾರದಂದು ರಾಜ್ಯ ಮಟ್ಟದ ಮಹಿಳಾ ವೈದ್ಯರ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಐಎಂಎ ಕರ್ನಾಟಕ ರಾಜ್ಯ ವುಮೆನ್ ಡೈರೆಕ್ಟರ್ ವಿಂಗ್ ಚೇರ್ಮನ್ ಡಾಕ್ಟರ್ ಬಿಕೆ ಸೌಮ್ಯವಾಣಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಫಾರ್ಮರ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಮೊದಲ ಉಪಕುಲಪತಿ ಡಾಕ್ಟರ್ ಎಸ್ ಕಾಂತ, ಐಎಂಎ ಅಧ್ಯಕ್ಷ ಡಾಕ್ಟರ್ ಎಸ್ ಶ್ರೀನಿವಾಸ್, ಕಾರ್ಯದರ್ಶಿ ಡಾಕ್ಟರ್ ಬಿಪಿ ಕರುಣಾಕರ್, ಐಎಂಎ ಎಲೆಕ್ಟ್ ಅಧ್ಯಕ್ಷ ಡಾಕ್ಟರ್ ವಿವಿ ಚಿನಿವಾಲರ್, ಮಹಿಳಾ ಉಪಾಧ್ಯಕ್ಷೆ ಡಾಕ್ಟರ್ ಎ ಸಾವಿತ್ರಿ, ಡಾಕ್ಟರ್ ಹೊನ್ನೇಗೌಡ, ಡಾಕ್ಟರ್ ಎಚ್ಆರ್ ದೇವದಾಸ್, ಡಾಕ್ಟರ್ ಎಚ್ಜೆ ತೇಜಸ್ವಿ, ಡಾಕ್ಟರ್ ಕಾಮಿನಿ ಏರಾವ್, ಡಾಕ್ಟರ್ ಬಿಜಿ ವಾಗೇಶ್, ಡಾಕ್ಟರ್ ಪ್ರವೀಣ್ ಶಾಸ್ತ್ರಿ, ಭಾರತಿ ರಾಜಶೇಖರ್, ಡಾಕ್ಟರ್ ರಾಜಲಕ್ಷ್ಮಿ ಇತರರು ಭಾಗವಹಿಸಲಿದ್ದಾರೆ ಎಂದರು. ಸೆಲ್ಫ್ ಕೇರ್ ಹೆಲ್ತ್ ಕೇರ್ ಎಂಬ ಧ್ಯೇಯದೊಂದಿಗೆ ಸಮಾವೇಶ ರೂಪಿತಗೊಂಡಿದೆ. ಪ್ರಸ್ತುತ ಸಮಾಜದಲ್ಲಿ ಮಹಿಳೆ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಜೀವನ ನಡೆಸಬೇಕಿದೆ. ಈ ನಿಟ್ಟಿನಲ್ಲಿ ಆಕೆ ತನ್ನ ಭಾವನೆಗಳು, ದೇಹಸ್ಥಿತಿ ಮತ್ತು ಮನಸ್ಥಿತಿಗಳನ್ನು ಸಜ್ಜುಗೊಳಿಸಿಕೊಳ್ಳುವುದು ಅತಿ ಮುಖ್ಯವಾದ ಅಂಶವಾಗಿದೆ. ಅದರಲ್ಲೂ ವೈದ್ಯಕೀಯ ರಂಗದಲ್ಲಿನ ಮಹಿಳಾ ವೈದ್ಯರುಗಳು ಸಹಜವಾಗಿಯೇ ಹೆಚ್ಚಿನ ಒತ್ತಡದ ಸ್ಥಿತಿಯಲ್ಲಿರುತ್ತಾರೆ. ಮಹಿಳಾ ವೈದ್ಯೆ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿಕೊಂಡು ತನ್ನ ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ ಅವರು, ಆಗ ಮಾತ್ರ ಸಮಾಜ ಸುಧಾರಣೆಗೆ ತನ್ನನ್ನು ಕೊಡುಗೆಯಾಗಿಸಿಕೊಳ್ಳಲು ಸಾಧ್ಯ. ಮಹಿಳಾ ವೈದ್ಯರ ವೃತ್ತಿಪರತೆಯ ಜೊತೆಗೆ ಜೀವನ ಶೈಲಿಯನ್ನು ಉತ್ತಮಗೊಳಿಸಿಕೊಳ್ಳಲು ಪೂರಕವಾಗುವಂತೆ ಸೃಷ್ಟಿ 2024 ಸಮಾವೇಶ ರಚಿಸಲ್ಪಟ್ಟಿದೆ. ಉತ್ತಮ ವಾಗ್ಮಿಗಳಿಂದ ಕೂಡಿದ ವಿಮರ್ಶೆ, ವಿಚಾರ ವಿನಿಮಯಗಳಿಗೆ ಈ ಸಮಾವೇಶ ಒಂದು ಉತ್ತಮ ವೇದಿಕೆಯಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ಸುಮಾರು 350ಕ್ಕೂ ಹೆಚ್ಚು ವೈದ್ಯರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳಿದರು. ಐಎಂಎ ರಾಜ್ಯ ಶಾಖೆಯ ಉಪಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ, ರಾಜ್ಯ ಶಾಖೆ ಸದಸ್ಯರಾದ ಡಾಕ್ಟರ್ ಕೆವಿ ಕಿರಣ, ರಂಗಲಕ್ಷ್ಮಿ, ಡಾಕ್ಟರ್ ವೇದಾವತಿ, ಡಾಕ್ಟರ್ ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಮಹಿಳಾ ವಿಭಾಗದ ವತಿಯಿಂದ ಸೃಷ್ಟಿ ಅನ್ನೋ ಒಂದು ಕಾರ್ಯಕ್ರಮ, ಅಂದರೆ ರಾಜ್ಯ ಮಟ್ಟದ 6ನೇ ರಾಜ್ಯ ಮಟ್ಟದ ಮಹಿಳಾ ವೈದ್ಯರ ಸಮಾವೇಶವನ್ನು ಇದೇ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕು ನಂದಗೋಕುಲ ಕನ್ವೆನ್ಷನ್ ಸೆಂಟರ್ ಹಾಸನಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ. ಇದರ ಥೀಮ್ ಏನಂತ ಹೇಳಿದ್ರೆ ಸೆಲ್ಫ್ ಕೇರ್ ಹೆಲ್ತ್ ಕೇರ್ ಅನ್ನೋ ಒಂದು ಧ್ಯೇಯದೊಂದಿಗೆ ಈ ಸಮಾವೇಶ ರೂಪಿತಗೊಂಡಿದೆ. ಈಗ ಒಂದು 21ನೇ ಶತಮಾನದ ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಏನಂತ ಹೇಳಿದ್ರೆ ಮಲ್ಟಿ ಟಾಸ್ಕಿಂಗ್ ಮೆಟ್ಟಿಲನ್ನು ಹತ್ತಲಿಕ್ಕೆ ಹೋಗಿ ತನ್ನ ಬಗ್ಗೆ ತಾನು ಅಷ್ಟೊಂದು ಕಾಳಜಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ವೈದ್ಯಕೀಯ ಮಹಿಳೆಯರು ಸಂಸಾರವನ್ನು ನಿಭಾಯಿಸೋದ್ರ ಜೊತೆಗೆ ವೃತ್ತಿ ಜೀವನದ ಒತ್ತಡದ ಮಧ್ಯೆ ಅವರು ಒಂದು ಆರೋಗ್ಯ ರಕ್ಷಣೆಯಲ್ಲಿ ಅವರು ಪಾಲ್ಗೊಂಡಿರ್ತಾರೆ. ಆದರೆ ವೈದ್ಯರ ಆರೋಗ್ಯ ರಕ್ಷಣೆಯನ್ನು ಯಾರು ಮಾಡೋದು ಅಂತ, ಎಸ್ಪೆಷಲಿ ಮಹಿಳಾ ವೈದ್ಯರಾದರೆ, ಅದರಲ್ಲೂ ಕೂಡ ಗೈನಕಾಲಜಿಸ್ಟ್ ಆದರೆ ರಾತ್ರಿ ಹಗಲು ಅವರಿಗೆ ಕೆಲಸ ಇರುತ್ತೆ. ಸೊ ಅವರ ಆರೋಗ್ಯನ ಅವರು ಕಡೆಗಣಿಸ್ತಾ ಇರ್ತಾರೆ. ಎಷ್ಟೋ ಸಲ ಸ್ಕ್ರೀನಿಂಗ್ ಟೆಸ್ಟ್ಗಳ ಬಗ್ಗೆ ನಾವು ಇತರರಿಗೆ ಹೇಳ್ತೀವಿ. ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗಿರ್ಬೋದು ಅಥವಾ ಬೇರೆ ಕಾಯಿಲೆಗಳ ಸ್ಕ್ರೀನಿಂಗ್ ಆಗಿರ್ಬೋದು. ಆದರೆ ಅವರ ಒಂದು ಹೆಲ್ತ್ ಚೆಕಪ್ನ ಅವರು ಮಾಡಿಸ್ಕೊಳ್ಳಿಕ್ಕೆ ಅಥವಾ ಅವ್ರಿಗೆ ಟೈಮೇ ಇರೋದಿಲ್ಲ. ಹಾಗೆ ಆಗ್ತಾ ಇದೆ. ಹಾಗೆ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು, ಹಾಗೆ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು, ಮಕ್ಕಳ ಜವಾಬ್ದಾರಿ ಎಲ್ಲ ಕೂಡ ಹೆಚ್ಚಿನ ಭಾಗದಲ್ಲಿ ಮಹಿಳೆಯರೇ ಹೊತ್ಕೊಳ್ಳೋದ್ರಿಂದ ಅವರ ಆರೋಗ್ಯನ ಅವ್ರು ಕಡೆಗಣಿಸ್ತಾ ಇರ್ತಾರೆ. ಮತ್ತು ಈ ವೈದ್ಯ ಅಂದರೆ ಮಹಿಳಾ ವೈದ್ಯರು ಅವರ ಆರೋಗ್ಯವನ್ನು ಅವರು ಸರ್ಕಾರದ ಎಲ್ಲ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಎಲ್ಲ ಇಲಾಖೆಯ ಕರ್ತವ್ಯ. ಅದರಲ್ಲೂ ಬಹುಮುಖ್ಯವಾಗಿ ಅಂಗನವಾಡಿ ಶಿಕ್ಷಕಿಯರ ಪಾತ್ರ ಮಹತ್ವದ್ದು ಎಂದು ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಹೇಳಿದರು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ದಾಸೋಹ ಭವನದಲ್ಲಿ ನಡೆದ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಹಾಗೂ ಆಹಾರ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಪೌಷ್ಟಿಕ ಆಹಾರದ ಬಗ್ಗೆ ಗಮನ ಹರಿಸದೆ ಕೇವಲ ಜಂಕ್ ಫುಡ್ಗಳಿಗೆ ಮಾರು ಹೋಗುತ್ತಿರುವುದು ಬೇಸರದ ಸಂಗತಿ. ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿದ್ದು ಅವುಗಳನ್ನು ಸರಿಯಾದ ರೀತಿ ಅನುಷ್ಠಾನ ಮಾಡಬೇಕು. ದೇಶ ಅಭಿವೃದ್ಧಿಯಾಗಬೇಕಾದರೆ ನಮ್ಮ ಆರೋಗ್ಯ ಪದ್ಧತಿ ಬಗ್ಗೆ ಅರಿವು ಮೂಡಿಸುವ ಕೆಲಸವಾಗಬೇಕು ಎಂದರು.
ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ಭಾರತೀಯರಾದ ನಾವುಗಳು ಎಲ್ಲದರಲ್ಲೂ ಮುಂದೆ ಇದ್ದೇವೆ, ಆದರೆ ಆರೋಗ್ಯದ ವಿಷಯದಲ್ಲಿ ಮಾತ್ರ ನಾವು ಹಿಂದೆ ಇದ್ದೇವೆ. ಈ ಹಿಂದೆ ಹಿರಿಯರು ಹಾಕಿಕೊಟ್ಟ ಯಾವುದೇ ಆರೋಗ್ಯ ಪದ್ಧತಿ ಬಿಟ್ಟು ಇಂದು ಮೊಬೈಲ್ನಲ್ಲಿ ಬರುವಂತಹ ಅಡುಗೆ ಮನೆಗೆ ಒಗ್ಗಿರುವುದು ವಿಪರ್ಯಾಸ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂಪಿ ದಿನೇಶ್ ಮಾತನಾಡಿ, ಅಪೌಷ್ಟಿಕತೆಯಿಂದಾಗಿ ಹಲವು ಅನಾರೋಗ್ಯದ ಸಮಸ್ಯೆಗಳು ಉದ್ಭವಿಸಿ ವಯಸ್ಸು ಹಾಗೂ ಲಿಂಗ ಭೇದವಿಲ್ಲದೆ ಎಲ್ಲರೂ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಮಮತಾ, ಸಮತೋಲನ ಆಹಾರದ ಮಹತ್ವ, ಇಲಾಖೆ ಸೌಲಭ್ಯಗಳು, ಮಾತೃವಂದನಾ ಸಪ್ತಾಹ, ರಾಷ್ಟೀಯ ಪೋಷಣ್ ಮಾಸಾಚರಣೆಯ ಮಹತ್ವ, ಸಮುದಾಯ ಆಧಾರಿತ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಇದೇ ವೇಳೆ ತಾಲೂಕಿನ ಎಲ್ಲಾ ಅಂಗನವಾಡಿ ಇಲಾಖೆಯ ಕಾರ್ಯಕರ್ತರು ವಿಶೇಷವಾದ ಆಹಾರ ಮೇಳವನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ಆಡಳಿತ ವೈದ್ಯಾಧಿಕಾರಿ ಡಾ ಸುಧಾ, ಸರ್ಕಾರಿ ಅಭಿಯೋಜಕಿ ಶಶಿಕಲಾ, ಗೀತಾಮಣಿ, ನ್ಯಾಯಾಲಯದ ಸಿಬ್ಬಂದಿಗಳಾದ ಪ್ರಕಾಶ್ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೆಳೆಯುವ ಸಿರೆ ಮೊಳಕೆಯಲ್ಲಿ ಹೌದಾ, ನಾವು ಅದನ್ನ ಒಂದು ಹಂತ ಬೇಸ ನಾವು ಸರಿ ಮಾಡಲಿಲ್ಲ ಅಂತಂದ್ರೆ ದೊಡ್ಡವರಾದ್ಮೇಲೆ ಸರಿ ಮಾಡಕ್ ಸಾಧ್ಯನಾ? ನೀವು ಹೇಳಿರ್ಬೋದು ಮನೆಯ ಮೊದಲ ಪಾಠಶಾಲೆ, ಬರೀ ಓದೋದಕ್ಕೆ ಮಾತ್ರ ಪಾಠಶಾಲೆನಾ? ಬೆಳೆಸೋ ರೀತಿಯಿಂದ ಇರ್ಬೋದು, ಆಹಾರದಿಂದ ಇರ್ಬೋದು, ಪ್ರತಿಯೊಂದಕ್ಕೂ ಮನೆಯನ್ನೇ ಮೊದಲ ಪಾಠಶಾಲೆ. ಇವತ್ತು ನೀವು ಸಾಮಾನ್ಯವಾಗಿ ನೋಡ್ಬೋದು, ಇಲ್ಲೆಲ್ಲ ತಾಯಿದಿರೆಲ್ಲ ನೀವು ಅದನ್ನೇ ಪಾಲನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಮಕ್ಕಳು, ಸಣ್ಣ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ ಎಲ್ಲರೂ? ತಡಿಯಪ್ಪ, ಒಂದು ಮೊಬೈಲ್ ಕೊಡೋದು, ಒಂದೇನೋ ಬಿಸ್ಕೆಟ್ ಕೊಡೋದು. ಮಕ್ಕಳು ತುಂಬಾ ಹಠ ಮಾಡ್ತಾರೆ, ಗೊತ್ತಿದೆ, ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಿಂದೆ ಎಲ್ಲ ಒಂದೊಂದು ಮನೇಲಿ 10 ಮಕ್ಕಳು 15 ಮಕ್ಕಳನ್ನ ಸಾಕ್ತಾ ಇದ್ರು. ಈಗಿನ ತಾಯಂದಿರಿಗೆ ಒಂದು ಮಗು ಸಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಫಸ್ಟ್ ಅನುಸರಿಸಿದ್ರೆ ಖಂಡಿತ ನಾವು ನಮ್ಮ ಆರೋಗ್ಯ ಕಾಪಾಡೋದಕ್ಕೆ ಜೊತೆಗೆ ನಮ್ಮ ಕುಟುಂಬದ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೋಬಹುದು ಅಂತ ನಾನು ಮೂಲಕ ಹೇಳೋದಕ್ಕೆ ಬಯಸ್ತೀನಿ. ಒಬ್ಬರ ಆರೋಗ್ಯ ತಜ್ಞರು ಹೇಳ್ತಾರಂತೆ, ನೀವೇ ಪ್ರಶ್ನೆ ಕೇಳ್ಕೊ, ಕೊನೆವರೆಗೂ ನಿಮ್ ಜೊತೆ ಯಾರಿರ್ತಾರೆ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಹೊಯ್ಸಳ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ, ಪ್ರತಿಭಾ ಪುರಸ್ಕಾರ ಹಾಗೂ ಉತ್ತಮ ಸೇವೆ ಸಲ್ಲಿಸಿರುವ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಸೆಪ್ಟೆಂಬರ್ 21ರ ಶನಿವಾರದಂದು ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ BK ರುದ್ರಪ್ಪ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಂಜೆ ನಡೆಯುವ ಸರ್ವ ಸದಸ್ಯರ ಸಭೆಯ ಉದ್ಘಾಟನೆಯನ್ನ ಸಹಕಾರ ಸಂಘಗಳ ಉಪ ನಿಬಂಧಕರಾದ ಕಿರಣ್ ಕುಮಾರ್ ನೆರವೇರಿಸಲಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಮುಖ್ಯಸ್ಥರಾದ ಅರುಣ್ ಕುಲಕರ್ಣಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಸಹಕಾರ ಸಂಘದ ಉಪಾಧ್ಯಕ್ಷ ಡಾ BM ಲಕ್ಷ್ಮೀಕಾಂತ್, ನಿರ್ದೇಶಕ CK ರಘು, ಭೂ ಅಭಿವೃದ್ಧಿದಾರ KR ಲಕ್ಷ್ಮೀಕಾಂತ್, ಆಡಿಟರ್ HS ವಿನಯ್, ನಿರ್ದೇಶಕ CS ಶಿವಸ್ವಾಮಿ, N ಪ್ರದೀಪ್ ಕುಮಾರ್, MC ಸತ್ಯನಾರಾಯಣ್, KP ಮಂಜುನಾಥ್, N ರುದ್ರೇಶ್, NT ಸುರೇಶ್, ಕೃಷ್ಣಮೂರ್ತಿ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸಂಘದಲ್ಲಿ 400ಕ್ಕೂ ಹೆಚ್ಚು ಷೇರುದಾರರುಗಳಿದ್ದು ಕಡಿಮೆ ದರದಲ್ಲಿ ಸರ್ಕಾರಿ ನೌಕರರಿಗೆ ನಿವೇಶನಗಳನ್ನು ನೀಡುವ ಕಾರ್ಯ ಮಾಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಪಡೆಯುವಂತೆ ಮನವಿ ಮಾಡಿದರು. ಅಧಿಕಾರಿಗಳು ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಪಡೆಯಲು ಹಾಗೂ ಸಂಘದ ಷೇರುದಾರರು, ನಿರ್ದೇಶಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲು ಕೋರಿದರು. ಹೊಯ್ಸಳ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾಧ್ಯಕ್ಷ ಎ ಕೃಷ್ಣೇಗೌಡ, ಉಪಾಧ್ಯಕ್ಷ ಡಾ BM ಲಕ್ಷ್ಮೀಕಾಂತ್, ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ, ರಾಜ್ಯ ಪರಿಷತ್ತು ಸದಸ್ಯ ಪ್ರದೀಪ್, ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿ ಪ್ರದೀಪ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇದು 2ನೇ ವರ್ಷದ ಮಹಾಸಭೆಯಾಗಿದ್ದು 21/9/2024 ಶನಿವಾರ 4 ಗಂಟೆಗೆ 2ನೇ ವರ್ಷದ ಮಹಾಸಭೆಯನ್ನು ಕರೀತಾ ಇದ್ದೀವಿ. ನಮ್ಮ ಸಂಘದಲ್ಲಿ 400ಕ್ಕೂ ಹೆಚ್ಚು ಸದಸ್ಯರಿದ್ದು ಆ ಸಮಾರಂಭದಲ್ಲಿ ನಮ್ಮ ಷೇರುದಾರರು ಮತ್ತು ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರಿ ನೌಕರಿಯಲ್ಲಿರುವ ಹಾಗೂ ನಿವೃತ್ತ
ಉತ್ತಮ ಸೇವೆ ಸಲ್ಲಿಸಿರುವಂಥ ನೌಕರರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಹಾಗೂ ನಮ್ಮ ಸಹಕಾರ ಸಂಘದಲ್ಲಿರುವಂತಹ ಷೇರುದಾರರಿಗೆ ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡುವಂಥ ಒಂದು ಉದ್ದೇಶವನ್ನು ಹೊಂದಿ ಈ ಸಂಘವನ್ನು ಪ್ರತಿಷ್ಠಾಪಿಸಿದ್ದೀವಿ. ಚನ್ನರಾಯಪಟ್ಟಣದ ವಿನಯ್ ಮಕ್ಕಳ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಆಸ್ಪತ್ರೆ ಉದ್ಘಾಟನೆಯಾಗಿ 100ನೇ ದಿನದ ಶುಭ ಸಂದರ್ಭದಲ್ಲಿ ಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿರುವ ವೃದ್ಧರೊಂದಿಗೆ ಆಚರಣೆ ಮಾಡಲಾಯಿತು. ಡಾಕ್ಟರ್ ವಿನಯ್, ಡಾಕ್ಟರ್ ಸುದರ್ಶನ್, ಡಾಕ್ಟರ್ ರುದ್ರೇಶ್ ಮತ್ತು ಕುಟುಂಬದ ವತಿಯಿಂದ ಆಶ್ರಮದ ವೃದ್ಧರಿಗೆ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಲಾಗಿ ಸಿಹಿ ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿ ರವಿ ಮಾತನಾಡಿ, ನಾವು ಮಾಡುವ ಸೇವೆ ಬೇರೆಯವರಿಗೆ ಮಾದರಿಯಾಗಿರಬೇಕು. ಹಣ ಬಂದ ತಕ್ಷಣ ಮೋಜು ಮಸ್ತಿಗೆ ದುಂದುವೆಚ್ಚ ಮಾಡುವ ಬದಲು ಇಂತಹ ಅನಾಥ ವಯೋವೃದ್ಧರಿಗೆ ಸಹಾಯ ಮಾಡೋದ್ರಿಂದ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದಂತಾಗಿ ಮಾದರಿಯಾಗಿರುತ್ತೇವೆ. ಜನರಲ್ಲಿ ಎಷ್ಟೇ ಹಣ, ಐಶ್ವರ್ಯ, ಅಂತಸ್ತು ಇದ್ರೂ ನೆಮ್ಮದಿ ಇಲ್ಲದೆ ಹೋದರೆ ಜೀವನವೇ ವ್ಯರ್ಥ. ಇಂದಿನ ಕಾಲದಲ್ಲಿ ಜನರು ಆಡಂಬರಕ್ಕೆ ಮಾರು ಹೋಗುತ್ತಿದ್ದು ಉತ್ತಮರಿಗೆ ಅವಕಾಶವಿಲ್ಲದಂತಾಗಿದೆ ಎಂದರು. ದೀಕ್ಷಿತ ರವೀಶ್ ಕುಮಾರ್, ಶ್ರೀನಿವಾಸಮೂರ್ತಿ ಶೆಟ್ಟಿಹಳ್ಳಿ, ರವಿ ಕಲಂದರ್, ವಿನೋದ್ ಪೂಜಾರಿ ಮತ್ತು ವೃದ್ಧಾಶ್ರಮದ ಕಾರ್ಯದರ್ಶಿ ವಿಕ್ರಮ್ ಜೈಹಿಂದ್ ಕಾರ್ಯಕ್ರಮದಲ್ಲಿ ಸುಮಾರು 65 ಜನರಿಗೆ ಊಟದ ವ್ಯವಸ್ಥೆ ಮಾಡಿ ಕೇಕ್ ಕತ್ತರಿಸುವ ಮುಖಾಂತರ ಆಸ್ಪತ್ರೆಯ ಶತಮಾನೋತ್ಸವ ಆಚರಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಏನಿವತ್ತು ಮಾತೃಭೂಮಿ ವೃದ್ಧಾಶ್ರಮಕ್ಕೆ ನಮ್ಮ ವಿನಯ್ ಸ್ಪೆಷಲಿಸ್ಟ್ ಕೇರ್ಪುರಂ ಹಾಸನ ಇವರು ಮಕ್ಕಳ ತಜ್ಞರು, ಅವರು ಏನು 100 ದಿನದ ಸಂರಕ್ಷಣೆಗೆ ಇವತ್ತು ನಮ್ಮ ವೃದ್ಧಾಶ್ರಮಕ್ಕೆ ತಿಂಡಿನ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಕ್ಕಳಿಗೆ ಆರೋಗ್ಯನ ಇನ್ನು ಮುಂದೆ ಹೆಚ್ಚಿನಲ್ಲಿ ಒಳ್ಳೇದು ಮಾಡಲಿ, ಆ ಫೆಸಿಲಿಟಿ ಆ ಹಾಸ್ಪಿಟ್ಲು ಚೆನ್ನಾಗಿ ಬೆಳೀಲಿ, ಅದರಿಂದ ಇಲ್ಲಿಗೆ ಒಂದು ತಿಂಡಿನ ಮಾಡಿದ್ದಾರೆ. ಅದು ನಮ್ಮ ರೈತ ಸಂಘ ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಇವತ್ತು ಬಂದು ಸಂರಕ್ಷಣೆನ 100 ವರ್ಷದ ದಿನನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹಾಸ್ಪಿಟ್ಲು ಒಳ್ಳೆಯದಾಗಲಿ, ಒಳ್ಳೆ ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟು ಭಾರಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಕಳೆದ 12 ದಿನಗಳ ಹಿಂದೆ ಬೇಲೂರು ತಾಲೂಕಿನ ಅರೆಹಳ್ಳಿಯ ಶ್ರೀ ವಿನಾಯಕ ಭವನದಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಜರುಗುತ್ತಿದ್ದ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಗಣೇಶನ ವಿಸರ್ಜೋತ್ಸವದೊಂದಿಗೆ ಅಧಿಕೃತ ತೆರೆ ಬಿದ್ದಿದೆ. ಬುಧವಾರ ಬೆಳಗ್ಗೆ ಗಣಪತಿ ಮೂರ್ತಿಯನ್ನ ಭವ್ಯ ಪುಷ್ಪ ವಾಹನದಲ್ಲಿ ಡಿಜೆ ಹಾಗೂ ನಾಸಿಕ್ ಡೋಲ್ನ ಸದ್ದಿಗೆ ಮಹಿಳೆಯರು, ಪುರುಷರು, ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ಯೂತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಮುಸ್ತಫಾ ಹಿಂದೂ ಬಾಂಧವರಿಗೆ ಮಜ್ಜಿಗೆ ವಿತರಿಸುವುದರ ಮೂಲಕ ಹಿಂದೂ ಮುಸ್ಲಿಂ ಧರ್ಮ ಸಮನ್ವಯತೆ ಸಾರಿದ್ರು. ಪಟ್ಟಣದ ಮುಖ್ಯ ರಸ್ತೆ, ಮಲ್ಸಾವರ ರಸ್ತೆ, ಹೊಸಪೇಟೆ ಬೀದಿ, ಸಕಲೇಶಪುರ ರಸ್ತೆ, ಕೇಶವನಗರ, ದೇವಸ್ಥಾನ ಬೀದಿಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಗಂಚನಹಳ್ಳಿ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಅಂದಾಜು 2,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಅರೆಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಜಮಾವಣೆಗೊಂಡು ವಿಸರ್ಜನಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು. ಕಳೆದ ಕೆಲ ವರ್ಷಗಳಿಂದ ಸಣ್ಣಪುಟ್ಟ ಅಹಿತಕರ ಘಟನೆಗಳು ನಡೆದು ಉತ್ಸವ ಸಮಿತಿ ಹಾಗೂ ಪೊಲೀಸ್ ಭದ್ರತೆ ಮೇಲೆ ಪ್ರಶ್ನೆ ಮಾಡುವಂತಿದ್ದ ಸನ್ನಿವೇಶಗಳು ಈ ಬಾರಿ ಪುನರಾವರ್ತನೆಯಾಗದೆ ಶಾಂತಿಯುತವಾಗಿ ಜರುಗಿತು. ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣ ವ್ಯಾಪ್ತಿಯಲ್ಲಿನ 2 ಅಧಿಕೃತ ಬಾರ್ಗಳು ಬಾಗಿಲು ಮುಚ್ಚಿದ್ವು. ಪೊಲೀಸ್ ಇಲಾಖೆ ವತಿಯಿಂದ 2 ಡಿಆರ್ ತುಕಡಿಗಳು ಸೇರಿ 40 ಪೊಲೀಸ್ ಸಿಬ್ಬಂದಿ, 36 ಗೃಹ ರಕ್ಷಕ ಸಿಬ್ಬಂದಿಗಳನ್ನು ಸೂಕ್ತ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು. ಅರಸೀಕೆರೆ ವಿಭಾಗದ ಡಿವೈಎಸ್ಪಿ ಜೆ ಲೋಕೇಶ್, ಬೇಲೂರು ಹಳೆಬೀಡು ವೃತ್ತ ನಿರೀಕ್ಷಕ ವಿನಯ್, ಅರೆಹಳ್ಳಿ ಪಿಎಸ್ಐ ಶೋಭಾ ಭರಮಣ್ಣನವರ್, ಬೇಲೂರು ಪೊಲೀಸ್ ಠಾಣಾ ಪಿಎಸ್ಐ ಜಯಪ್ರಕಾಶ್, ಬಾಣಾವರ ಪಿಎಸ್ಐ ಸುರೇಶ್ ಸಿಎಸ್, ಹಳೆಬೀಡು ಪಿಎಸ್ಐ ಸಿದ್ದಲಿಂಗ ಸೇರಿದಂತೆ ನಾನಾ ಅಧಿಕಾರಿಗಳು ಗಣೇಶನ ವಿಸರ್ಜನಾ ಮಹೋತ್ಸವ ಮುಗಿಯುವವರೆಗೂ ಸ್ಥಳದಲ್ಲೇ ಮೊಕಾಂ ಹೂಡಿ ಸೂಕ್ತ ಭದ್ರತೆ ಒದಗಿಸಿದ್ರು. HCN ನ್ಯೂಸ್, ಬೇಲೂರು. ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಪಾಲ್ಗೊಂಡು ಮುಕ್ತವಾಗಿ ಅರ್ಕಲ್ಗೂಡು ಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರು. ಪ್ರಸ್ತುತ ಸಾಲಿನಲ್ಲಿ ಪಟ್ಟಣ ಪಂಚಾಯಿತಿಗೆ ಬಂದಿರುವ ಅರ್ಜಿಗಳ ಬಗ್ಗೆ ಸದಸ್ಯರು ಚರ್ಚಿಸಿದ್ರು. ವಿಕಲಚೇತನರ 3 ಚಕ್ರ ಸ್ಕೂಟರ್ ಫಲಾನುಭವಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಕಳೆದ ಸಾಮಾನ್ಯ ಸಭೆಯಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆ ನಡೆದಿದೆ. ಆ ಫಲಾನುಭವಿಗಳಿಗೆ ಸ್ಕೂಟರ್ಗಳನ್ನು ವಿತರಣೆ ಮಾಡಬೇಕೆಂದು ಸದಸ್ಯೆ ರಶ್ಮಿ ಮತ್ತು ನಿಖಿಲ್ ಕುಮಾರ್ ಅಧ್ಯಕ್ಷರಲ್ಲಿ ಒತ್ತಾಯ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರು ಮಾತನಾಡಿ, ಫಲಾನುಭವಿಗಳ ಆಯ್ಕೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ಗಾಳಿಗೆ ತೂರಲಾಗಿದೆ. ಆದ್ದರಿಂದ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲ ಸಮುದಾಯಗಳ ಗಣನೆಗೆ ತೆಗೆದುಕೊಂಡು ಹೊಸದಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಇದಕ್ಕೆ ಒಪ್ಪದ ರಶ್ಮಿ ಮತ್ತು ನಿಖಿಲ್ ಕುಮಾರ್ ಕಳೆದ ಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆಯಾಗಿದೆ, ಅದನ್ನೇ ಮುಂದುವರಿಸಬೇಕೆಂದು ಪಟ್ಟು ಹಿಡಿದರು.
ಈ ವಿಚಾರವಾಗಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಬಗ್ಗೆ ಮಾತಿನ ಚಕಮಕಿ ನಡೆಯಿತು. ಕೊನೆಯಲ್ಲಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹೊಸದಾಗಿ ಅರ್ಜಿ ಕರೆದು ಫಲಾನುಭವಿಗಳ ಆಯ್ಕೆಗೆ ಮುಂದಿನ ಸಭೆಗೆ ಇಡಬೇಕೆಂದು ಸೂಚನೆ ನೀಡಿದ್ರು. ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಚರ್ಚಿಸಲಾಯಿತು. ಸದಸ್ಯ ಅನಿಕೇತ್ ಅಧ್ಯಕ್ಷರಲ್ಲಿ ಮನವಿ ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕು, ಹಿರಿಯರನ್ನ ನೇಮಕ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಆಡಳಿತ ನಡೆಸಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ ನಿಖಿಲ್ ಕುಮಾರ್, ಕಳೆದ ಅವಧಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಕೃಷ್ಣಯ್ಯರನ್ನ ಆಯ್ಕೆ ಮಾಡಿದ್ದೆವು, ಆದರೆ ಅವರು ಯಾವ ಒಂದು ಸಭೆಯನ್ನು ನಡೆಸಲಿಲ್ಲ ಎಂದರು. ಸದಸ್ಯ ರಮೇಶ್ ವಾಟಾಳ್ ಮಾತನಾಡಿ, ಅಧ್ಯಕ್ಷರಲ್ಲಿ ಮನವಿ ಮಾಡಿ ಅರ್ಕಲಗೂಡು ಪಟ್ಟಣದಲ್ಲಿ ಬಹುಮುಖ್ಯವಾದ ಕಾಮಗಾರಿ ಎಂದರೆ ಅದು ಯುಜಿಡಿ ಕಾಮಗಾರಿ. ಆ ಯುಜಿಡಿ ಕಾಮಗಾರಿಯನ್ನ ಪೂರ್ಣ ಮಾಡಲು ಆಗ್ರಹಿಸಿದ್ರು. ಈ ಕಾಮಗಾರಿಯಲ್ಲಿ ತುಂಬಾ ಲೋಪ ನಡೆದಿದೆ. ನಾನು ಕೂಡ ಲೋಕಾಯುಕ್ತರಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ದೇನೆ. ಸುಮಾರು 4 ಕೋಟಿ ರೂಪಾಯಿಯಷ್ಟು ಹಣ ದುರುಪಯೋಗವಾಗಿದೆ. ಇದನ್ನು ತನಿಖೆ ಮಾಡಿಸಿ ಎಂದು ಆಗ್ರಹಿಸಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗಾವಿ, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲಗೂಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೋಟದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳ ಪೆರೇಡ್. ಜನನಿಬಿಡ ಪ್ರದೇಶಕ್ಕೆ ಹಗಲು ರಾತ್ರಿ ಎನ್ನದೆ ದಂಗುಡಿ ಇಡುತ್ತಿರುವ ಬೀಟಮ್ಮ ಗ್ಯಾಂಗ್ ಹಾವಳಿಗೆ ತತ್ತರಿಸಿ ಕಂಗಾಲಾದ ರೈತರು. ಕಾಡಾನೆಗಳ ಹಾವಳಿ ನಿಯಂತ್ರಿಸಲು ವಿಫಲವಾದ ಅರಣ್ಯ ಇಲಾಖೆ. ಆಲೂರು ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಹಾಗೂ ಸದಸ್ಯರು. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅಧ್ಯಕ್ಷರು. ಸೂಕ್ತ ಕ್ರಮ ಕೈಗೊಳ್ಳಲು ವೈದ್ಯರಿಗೆ ಸೂಚನೆ. ಆಡಳಿತ ವೈಖರಿಗೆ ಸದಸ್ಯರ ಅಸಮಾಧಾನ. ಸೆಪ್ಟೆಂಬರ್ 20-21ರಂದು ಕಲಾಭವನದಲ್ಲಿ ಪಂಚಮಪದ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಪ್ರದರ್ಶನ. ಮರೆತ ಇತಿಹಾಸವನ್ನ ವಿಶಿಷ್ಟ ನೇಯ್ಗೆಯಲ್ಲಿ ಬೆಸೆದ ಸಂಗೀತ ಪ್ರಯೋಗ. ಕಲಾವಿದರನ್ನ ಪ್ರೋತ್ಸಾಹಿಸುವಂತೆ ರಂಗಕರ್ಮಿಗಳ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.